ನಾನು ಮತ್ತು ನನ್ನ ಫ್ರೆಂಡ್ ತೇಜು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ಪ್ರಸಾದನ ಇವತ್ತು ತಿಂತಾ ಇದ್ದೀನಿ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಎದ್ದೋಳಕ್ಕೆ ಮೂಡಿರಲಿಲ್ಲ, ಬಟ್ ಆದರೂ ಇದ್ದೆ. ಆ್ಯಂಡ್ ಆಲ್ಸೋ ಲೇಟಾಗೇ ಇದ್ದೆ, ಬೇಗ ಏನು ಎದ್ದೋಳಿಲ್ಲ. ನೋಡಿ ವೆದರ್ 10 ಗಂಟೆಯಲ್ಲೂ ಹೇಗಿದೆ, ಬೆಳಗ್ಗೆ ಇಲ್ಲ, ಬಿಸಿಲೇ ಇಲ್ಲ ಇವತ್ತು. ಸೊ ಎದ್ದು ಒಂದು ಸ್ವಲ್ಪ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಬಿಸಿನೀರು ಕುಡಿದೆ. ಮತ್ತು ಟಿಫನ್ಗೆ ಏನು ಮಾಡೋಣ, ಯಾವಾಗಲೂ ಅನ್ನ ಸಾರು ತಿಂದು ಬೇಜಾರಾಯಿತು ಈ ನಡುವೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಪಾಸ್ತಾ ತಿಂದೆ. ಪಾಸ್ತಾ ತಿಂದಮೇಲೆ ಹಾಗೆ ಒಂದು ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡಿದ್ದೆ. ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೆ, ಒಂದು ಇಬ್ಬರಿಗಾಗೋಷ್ಟು. ಅದನ್ನು ಕೂಡ ಒಂದು ಸ್ವಲ್ಪ ತಿಂದು ಹಾಗೆ ಸ್ಟಾರ್ಟ್ ಓದಬೇಕಲ್ವಾ ಅಂತಂದ್ಬಿಟ್ಟು 12 ಗಂಟೆ ಕೂತ್ಕೊಂಡೋಳು, ಒಂದು 4 o'clockವರೆಗೂ ಓದ್ಕೊಂಡೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಒಂದು ಸ್ವಲ್ಪ ಕಂಪ್ಲೀಟ್ ಆಗ್ತಿದೆ ಚಾಪ್ಟರ್ಸು. ನೋಡಬೇಕಿನ್ನ ಎಷ್ಟು ದಿನ ಆಗುತ್ತೆ ಅಂತಂದ್ಬಿಟ್ಟು. ಸೊ ಸಂಜೆ ಆಯಿತು ಅಂತ ಹೀಟ್ರಿಗೆ ನೀರು ಹಾಕಿ ನೀಟಾಗಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಹೊರಗಡೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟೆ. ಮತ್ತು ಬಾಗಿಲಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಮೊನ್ನೆ ನಾನು ಮತ್ತು ನನ್ನ ಫ್ರೆಂಡ್ ತೇಜು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದ್ರ ಪ್ರಸಾದ ಇವತ್ತು 5th ಡೇ. ಸೊ ಅದಕ್ಕೆ ಕ್ಲೀನ್ ಮಾಡಿ ಪೂಜೆ ಮಾಡಿದ್ನಲ್ಲ, ಸೊ ಹಂಗೆ ಒಂದು ಸ್ವಲ್ಪ ಪ್ರಸಾದ ತಿನ್ನೋಣ ಅಂತ ತಿಂದು ನನ್ನ ದಿನನ ಹೇಗೆ ಮುಗಿಸ್ದೆ ಅಂತ ಹೇಳ್ತೆ. ಬಾಯ್ ಎಲ್ರಿಗೂ.